ಹಾಂ, ಎಲ್ಲರೂ ಇಲ್ಲೇ ಇದ್ದೀರಾ? ಅಮ್ಮ, ಆಪ್ರೇಷನ್ ಆಗಿದೆ ಅಮ್ಮ. ಆಪ್ರೇಷನ್ ಸಕ್ಸಸ್ ಆಗಿದೆ. ಆರಾಮಾಗಿದ್ದಾರೆ. ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ. ಹಾಂ, ನೀವು ಹೋಗಿ ನೋಡ್ಬೋದು. ಅಪ್ಪ ದೇವ್ರೇ, ಅಯ್ಯೋ ದೇವ್ರೇ ಪರಮಾತ್ಮ ಕಾಪಾಡ್ದಲ್ಲಪ್ಪ ನನ್ನ ಗಂಡನ. ದೇವ್ರೇ ನೀವೇ ನಮ್ಮ ಡಾಕ್ಟ್ರೇ, ನೀವೇ ನಮ್ಮ ದೇವ್ರು, ನೀವೇ ನಮ್ಮ ದೇವ್ರು. ನನ್ನ ಗಂಡನ ಹೆಂಗೂ ಕಾಪಾಡ್ಬಿಟ್ರಿ. ಹಾಗೇನು ಇಲ್ಲಮ್ಮ. ಡಾಕ್ಟ್ರ್ ಆದಮೇಲೆ ಅದೆಲ್ಲ ನಮ್ಮ ಕರ್ತವ್ಯ ಅಲ್ವಾ? ನಾವೇನು ಮಾಡಬೇಕು ಅದು ಮಾಡಿದ್ದೀವಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅವ್ರು ಆರಾಮಾಗಿದ್ದಾರೆ. ಹೋಗಿ ನೋಡಿ. ಆಯ್ತು ಡಾಕ್ಟ್ರೆ, ಆಯ್ತು. ಡಾಕ್ಟ್ರೆ, ಅದು ಇದ್ರ ಫಸ್ಟ್ ಮಾವನ ಹೋಗಿ ನೋಡೋಣ, ಆಮೇಲೆ ಮಾತಾಡುವಂತೆ. ಹೌದಮ್ಮ, ಹೌದು. ಫಸ್ಟ್ ಹೋಗಿ ಪೇಷಂಟ್ ನೋಡಿ, ಆಮೇಲೆ ಮಾತಾಡಿರಂತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲಮ್ಮ, ಇಟ್ಸ್ ಓಕೆ. ಹೋಗಿ ನೋಡಿ. ಅಕ್ಕ ಹೇಗಾದ್ರೂ ಮಾಡಿ ಮಾವು ನೋಡಿದ ತಕ್ಷಣ ಇವಳನ್ನ ವಾಪಸ್ ಕಳಿಸ್ಬಿಡ್ಬೇಕು ಮನೆಗೆ. ಇಲ್ಲ ಅಂದರೆ ಆಗಲ್ಲ. ಹಿಂಗೆ ಆಡ್ತಿದ್ದಾಳೆ ನೋಡು. ಯಾರಿಗೆ ಆದರೂ ಡೌಟ್ ಬರ್ತಿದೆ ಅಲ್ವಾ? 30 ಲಕ್ಷ ಕಟ್ಸ್ಕೊಂಡವ್ರೆ ಅಂದರೆ ಅಯ್ಯೋ ಏನು ಮಾಡೋಕ್ಕಾಯ್ತದೆ ಪ್ರೇಮ. ಏನಕ್ಕ ಬಾ ಈಗ ನೀನು ಸುಮ್ಮನೆ, ನೀನು ಹಂಗೇನೆ. ಸರಿ ನಡಿ ಹೋಗಿ ಮಾವು ನೋಡೋಣ ಫಸ್ಟು. ಏನಕ್ಕ ಹಿಂಗೆ ಹೇಳ್ತಿದ್ಯಾ? ಮಾವಂಗೇನೋ ನಿಜವಾಗ್ಲೂ ಆಪ್ರೇಷನ್ ಆಗಿರೋ ಥರ? ಅಯ್ಯೋ ಅಲ್ವಾ, ನಾನು ಹಂಗೆ ಅನ್ಕೊಬಿಟ್ಟಿದ್ದೀನಿ ಪ್ರೇಮ. ನೀನೊಂದಕ್ಕ ಬಾ. ಅಪ್ಪ 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 ಹೇಗಿದ್ದೀರಾ ಅಪ್ಪ? ಏನಪ್ಪ ಇದೆಲ್ಲ? ನಿಮ್ಮನೆ ಯಾವತ್ತೂ ನಾವು ಈ ಚಿಕ್ಕ ವಯಸ್ಸಿಂದನೂ ಈ ಥರ ನೋಡೇ ಇಲ್ವಲ್ಲಪ್ಪ. ಏನು ಮಾಡ್ಕೊಂಡ್ರಿ ಅಪ್ಪ? ಯಾಕಪ್ಪ ನಮ್ಗೆ ಯಾರಿಗೂ ಹೇಳಲಿಲ್ಲ ನಿಮ್ಗೆ ಹೊಟ್ಟೆ ನೋವಿದೆ, ಹುಷಾರಿಲ್ಲ ಅಂತ? ಯಾಕಪ್ಪ ಹಿಂಗೆ ಮಾಡಿದ್ರಿ? ಮೊದಲೇ ಹೇಳಿದ್ರೆ ಇಷ್ಟು ದೊಡ್ಡ ಆಪ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ವಲ್ಲಪ್ಪ. ಸ್ವಲ್ಪದಲ್ಲೇ ಹುಷಾರು ಮಾಡ್ಕೋಬೋದಿತ್ತು, ಮಾತ್ರೆ ಗೀತ್ರೆ ತಗೊಂಡು. ಯಾಕಪ್ಪ ಹಿಂಗೆ ಮಾಡಿದ್ರಿ? ಯಾಕಪ್ಪ ಹೇಳಲಿಲ್ಲ ಯಾರ ಹತ್ರನೂ? ನೇತ್ರ, ಸುಮ್ಮನಿರವ. ಈಗ ಏನೂ ಆಗಿಲ್ಲ, ಸುಮ್ಮನಿರು. ಹುಷಾರಾಗಿದ್ದೀನಿ ಕಂತೆ, ಸುಮ್ಮನಿರವ. ಏನಪ್ಪ ಹುಷಾರಾಗಿರೋದು? ನಿಮ್ಮ ಮುಖ ನೋಡಿ ಹೆಂಗೆ ಬಾಡೋಗಿದೆ ಅಂತ. ಇಷ್ಟೊಂದು ದೊಡ್ಡ ಆಪ್ರೇಷನ್ ಮಾಡಿದ್ದಾರೆ ಡಾಕ್ಟ್ರು. ನೋಡಿದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೀರಾ. ನಿಮ್ಮನ್ನ ಈ ಥರ ಎಲ್ಲ ನೋಡೋಕ್ಕಾಗಲ್ಲಪ್ಪ ನಮಗೆ. ಹೇಳಿದ್ನಲ್ಲವ, ಹುಷಾರಾಗಿದ್ದೀನಿ, ಸುಮ್ಮನಿರು. ಚಲ ಕೆಡ್ಸ್ಕೊಬೇಡ, ಸುಮ್ಮನಿರು ಮಗಳ. ಅತ್ತೆ ಹೋಗಿ ಅತ್ತೆ ಮಾತಾಡಿಸಿ. ರೀ ರೀ ಹುಷಾರಾಗಿದ್ದೀರಾ? ಆಪ್ರೇಷನ್ ಆಯಿತು ಕಣ್ರಿ, ಆಪ್ರೇಷನ್ ಆಯಿತು. 30 ಲಕ್ಷ ಕಟ್ ಮಾಡ್ಸೀನಿ. ಇನ್ಮೇಲೆ ಏನು ತೊಂದರೆ ಆಗ್ತಿಲ್ಲ, ಯೋಚನೆ ಮಾಡಬೇಡಿ. ಇಲ್ಲ ಕಂದ್ಬಿಡು, ಇಲ್ಲ ಕಂದ್ಬಿಡವ. ನೀನು ಪಾಪ ಅಷ್ಟೊಂದು ದುಡ್ಡು ಕಟ್ಟು ಆಪ್ರೇಷನ್ ಮಾಡಿಸಿದಿ. ಇನ್ನೇನು ತೊಂದರೆ ಆದದು? ಹುಷಾರಾಯ್ತೀನಿ ಬಿಡಿ. ಯಾರು ಯೋಚನೆ ಮಾಡಬೇಡಿ, ಯಾರು ಯೋಚನೆ ಮಾಡಬೇಡಿ ಕಣವ, ಯಾರು ಯೋಚನೆ ಮಾಡಬೇಡಿ. ನೀವು ಹುಷಾರಾಗ್ರಿ, ನೀವು ಹುಷಾರಾಗಿ ಫಸ್ಟು, ಹುಷಾರಾಗಿ. ಪ್ರೇಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ. ಏನು ವಿಷಯ ನೇತ್ರ? ಹಾಂ ಸರಿ ನಡಿ. ಇವಳಿಗೆ ಏನು ಬಂದಿರೋದು ರೋಗ? ಈ ದೊಡ್ಡ ವಿಷಯನ ಕೇಳಕ್ಕೆ ಕರೆದಿರ್ತಾಳೆ. ಅಯ್ಯೋ ಈ ನೇತ್ರ ಎಲ್ಲ ಕರ್ಕೊಂಡು ಹೋದ್ಲು ಪ್ರೇಮನ. ಅವಳಿಗೆ ಏನಾರ ಡೌಟ್ ಬಂದಿರ್ಬೋದಾ? ರೀ 30 ಲಕ್ಷ ಕಟ್ಟಿದ್ಕೂ ಸಾರ್ಥಕ ಆಯ್ತು ಕಣ್ರಿ. ನೀವು ಹುಷಾರಾಗ್ಬಿಟ್ರಿ. ಅಯ್ಯೋ ದೇವ್ರೇ, ದೇವ್ರದವೆಲ್ಲ ಒಸಿ ಬೇಡ್ಕೊಂಡಿಲ್ಲ ನಾನು. ದುಡ್ಡು ಅನ್ನೋದಕ್ಕಿಂತ ನೀವು ಪ್ರೀತಿ ಕಣವ. ನೀವೆಲ್ಲರೂ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಸುಮ್ಮನಿರು, ಹುಷಾರಾಯ್ತೀನಿ. ಯಾವಾಗ ಡಿಸ್ಚಾರ್ಜ್ ಮಾಡೋರಂತೆ ಡಾಕ್ಟ್ರು? ಕೇಳಬೇಕಿತ್ತು. ಇವತ್ತಾನೇ ಆಪ್ರೇಷನ್ ಮಾಡವ್ರೆ, ಅಷ್ಟು ದೊಡ್ಡ ಆಪ್ರೇಷನ್. ಈ ಡ್ಯಾಲೆ ಡಿಸ್ಚಾರ್ಜ್ ಕೇಳಿದ್ರೆ ಸುಮ್ಮನಿದ್ದಾರ? ಬೈದ್ಬಿಡ್ತಾರೆ. ಸುಮ್ಮನೆ ನೋಡೋಕೈತೆ, ಬೆಳಗ್ಗೆ ಕೇಳೋಣ. ಏನಾಯ್ತು ನೇತ್ರ? ಯಾಕೆ ಹಿಂಗೆ ಸಪ್ರೇಟಾಗಿ ಕರ್ಕೊಂಡು ಬಂದ? ಹೌದಾ, ಒಂದೇ ಒಂದು ನಿಮಿಷ ಇರು, ಬಂದೆ. ಇಲ್ಲೇ ಕೂತಿರೋ, ಒಂದು ನಿಮಿಷ ಬಂದ್ಬಿಡ್ತೇನೆ. ಸರಿ ಪ್ರೇಮ, ಇವಳನ್ನ ಸುಮ್ಮನೆ ಬಿಟ್ಟರೆ ಆಗಲ್ಲ. ಅತ್ತೆ ಏನು ಪ್ರೇಮ, ಏನವ? ಏನಿಲ್ಲ ಅತ್ತೆ, ನಿಮ್ಮ ಮಕ್ಳಿಗೆಲ್ಲ ಮಾವಂಗಿಂತ ದುಡ್ಡೇ ಮುಖ್ಯ ಅನಿಸುತ್ತೆ. ಮಾವನ ಮೇಲೆ ಯಾರಿಗೂ ಪ್ರೀತಿನೇ ಇಲ್ವಾ ಅತ್ತೆ? ಮಾವ ಜೀವ ಹೋಗೋ ಪರಿಸ್ಥಿತಿಯಿಂದ ಹುಷಾರಾಗಿದ್ದಾರೆ, ಆದರೆ ಅವ್ರಿಗೆ ಯಾರಿಗೂ ಅದು ಮುಖ್ಯನೇ ಅಲ್ಲ. ದುಡ್ಡು ದುಡ್ಡು ಅಂತ ಯಾಕತ್ತೆ ಹಿಂಗೆ ಆಡ್ತಾರೆ? ಸೊಸೆಯರಾಗಿ ನಮಗೆ ನಮ್ಮ ಮಾವ ಮುಖ್ಯ ಅಂತ ಅನ್ಕೋತೀವಿ, ಆದರೆ ನಿಮ್ಮ ಮಕ್ಕಳಿಗೆ ದುಡ್ಡೇ ಮುಖ್ಯ ಆಗ್ಬಿಟ್ಟಿದೆಯಲ್ಲ ಅತ್ತೆ. ಯಾಕವ? ಯಾಕೆ ಏನಾಯ್ತು? ಯಾರು ಏನಂದ್ರು ಅಂತ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಏನತ್ತೆ ಆಗಬೇಕು? ನಂದೀಶ್ ಅವರು ಅಷ್ಟೇ, ಮಾವು 30 ಲಕ್ಷ ದುಡ್ಡು ಕಟ್ಟಬೇಕು ಅಂದ ತಕ್ಷಣ ಹೆಂಗೆ ಆಡಿದ್ರು ನೋಡಿದ್ರ? ಈಗ ನೇತ್ರ ಬಂದಿದ್ದಾಳೆ, ಅವಳು ಬಂದಿರೋದು ಮಾವು ನೋಡಕ್ಕ, ಇಲ್ಲ ಯಾಕೆ ಇಷ್ಟು ದುಡ್ಡು ಕಟ್ಟಿದ್ರಿ ಅಂತ ಕೇಳೋಕ್ಕಾತೆ? ಏನಾಯ್ತು ಪ್ರೇಮ, ಏನಂದ್ಲು ನೇತ್ರ? ಅಲ್ಲ ಅತ್ತೆ, ಮನೆಯಿಂದ ದುಡ್ಡು ಕತ್ಕೊಂಡು ಹೋಗಿ ಕೊಟ್ಟಿದ್ಲು ಅವಳು ಅಷ್ಟೊಂದು ದುಡ್ಡನ್ನ. ಆಗಲೂ ನಮ್ಗೆ ಯಾರಿಗೂ ಬೇಜಾರಾಗಲಿಲ್ಲ. ಆದರೆ ಮಾವಂಗೆ ದುಡ್ಡು ಕಟ್ಟಿರೋದಕ್ಕೆ ಅವಳು ಅಷ್ಟೊಂದು ಮಾತಾಡ್ತಿರೋದು ನಮ್ಗೆ ತುಂಬ ಬೇಜಾರಾಗ್ತಿದೆ ಅತ್ತೆ. ಏನವ, ಏನಂದ್ಲು ಹೇಳಿಗ? ಇನ್ನೇನತ್ತೆ, ಅವಾಗ್ಲಿಂದ ದುಡ್ಡು 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 ಅಂತಿದ್ದಾಳೆ. ಯಾಕೆ ಇಷ್ಟು ಕಟ್ಟಿದ್ರಿ? ಅದು ಇದು ಅವ್ರ ಹತ್ರ ಕೇಳಬೇಕಿತ್ತು, ಇವ್ರ ಹತ್ರ ಕೇಳಬೇಕಿತ್ತು, ಬಿಲ್ ಇಸ್ಕೊಡು, ಅದು ಇದು ಸುಮ್ಮನೆ ಬರೀ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾಳತ್ತೆ. ಈಗ ಮತ್ತೆ ಅದನ್ನೇ ಮಾತಾಡೋಕೆ ಕರೀತಿದ್ದಾಳೆ ನನ್ನ. ಅದೇನು ಹೋಗಿ ಕೇಳ್ಕೊ ಬರ್ತೀನಿ. ಸರಿ, ಅದೇನು ಕೇಳ್ತಾರೆ ನಡಿ, ನಾನು ಬರ್ತೀನಿ. ಸರಿ ಅತ್ತೆ, ಬನ್ನಿ. ಓ ಸರಿಯಾಗಿ ಹಾಕೊಟ್ಲು ಅತ್ತೆಗೆ. ಏನು ಹೇಳು ನೇತ್ರ? ಇಲ್ಲ ಪ್ರೇಮ, ಯಾಕೆ ಅಷ್ಟೊಂದು ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ? 30 ಲಕ್ಷ ಅಂದರೆ ಏನು ಕಮ್ಮಿನಾ? ಅಷ್ಟೊಂದು ದುಡ್ಡು ಕಟ್ಟಿಸ್ಕೊಳ್ಳೋಂಥದ್ದು ಏನು ಆಪ್ರೇಷನ್ ಮಾಡಿದ್ದಾರೆ? ಆ ರಿಪೋರ್ಟು ಅದೆಲ್ಲ ನಂಗೆ ಬೇಕು. ನಾನು ಗೊತ್ತಿರೋ ಡಾಕ್ಟರ್ ಹತ್ರ ವಿಚಾರಿಸ್ತೀನಿ. ಇವರೇನೋ ನಮಗೆ ಮೋಸ ಮಾಡ್ತಿದ್ದಾರೆ ಅನಿಸುತ್ತೆ. 30 ಲಕ್ಷ ಅಂದರೆ ಏನು ಕಮ್ಮಿನಾ ಹೇಳು?
ಏನೋ 2 ಲಕ್ಷನೋ 3 ಲಕ್ಷನೋ ಕಟ್ಟಿಸ್ಕೋತಾರೆ. ಹಬ್ಬ ಅಂದ್ರೆ ಒಂದು 5-6 ಲಕ್ಷ ಆಗ್ಬೋದು, ಎಂಥ ದೊಡ್ಡ ಆಪರೇಷನ್ಗೂ ನಾನು ಕೇಳಿರೋ ಥರ. ಅಂಥದ್ರಲ್ಲಿ 30 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ ಅಂದರೆ ಏನು ಸುಮ್ಮನೆನಾ? ಹಾಂ, ಏನು ಅನ್ಕೊಂಡಿದ್ದಾರೆ ಇವ್ರು ನಮ್ಮನ್ನ? ಅದೆಲ್ಲ ನಿಂದ್ಯಾಕೆ ಅಮ್ಮ? ನಿಮ್ಮ ಅಮ್ಮನೇ. ಅಯ್ಯೋ, ನನ್ನ ಮಗಳು ನನ್ನ ಗಂಡಂಗೆ ಹುಷಾರು ತಪ್ಪಿರೋದು ನೋಡ್ಬಿಟ್ಟು ಅಪ್ಪಂಗೆ ಹಿಂಗೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದವಳೆ ಅಂತ ನಾನು ಅನ್ಕೊಂಡಿದ್ದೆ. ನೀನು ಎಷ್ಟು ದುಡ್ಡು ಕಟ್ಟಿದ್ದಾರೋ, ಎಷ್ಟು ದುಡ್ಡು ಬಿಟ್ಟಿದ್ದಾರೋ, ಎಷ್ಟು ಖರ್ಚು ಮಾಡ್ತಾ ಇದ್ದಾರೋ ಅಂತ ನೋಡ್ಕೊಂಡು ಹೋಗಿ ಬಂದೆ ನೀನು. ಏನಮ್ಮ ಹಿಂಗೆ ಮಾತಾಡ್ತಿದ್ಯಾ? ನಾನು ನಿಜವಾಗ್ಲೂ ಅಪ್ಪನ ನೋಡೋಕ್ಕೆ ಬಂದಿರೋದಮ್ಮ. ಅಪ್ಪನ ನೋಡೋಕೆ ಬಂದಾಳು, ಅಪ್ಪನ ನೋಡ್ಕೊಂಡು ಬಾಯ ಮುಚ್ಕೊಂಡು ಹೋಗೋದು ಕಲ್ತ್ಕೊ ನೀನು. ನಾವೇನು ದಡ್ರ ಹೇಳು? ಇಷ್ಟು ದುಡ್ಡು ಕಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಮ್ಗೆ ಹೆಂಗೆ ಮೋಸ ಮಾಡಿಬಿಟ್ಟಾರೆ ಡಾಕ್ಟ್ರು? ಅಲ್ಲ, ನಿಮ್ಮಪ್ಪ ಹೆಂಗೆ ಒದ್ದಾಡ್ತಿದ್ದ ಹೊಟ್ಟೆ ನೋವು ಅಂತ ಬಿದ್ಕೊಂಡು ಅಂತ ನಿನ್ಗೆ ಗೊತ್ತಾ? ನೋಡಿದ್ಯಾ ನೀನು? ಈಗ ಆಪ್ರೇಷನ್ ಆಗಿ ಹುಷಾರಾದ್ಮೇಲೆ ಬಂದಿದ್ದಿ. ಬಂದ್ಬಿಟ್ಟು ಇಷ್ಟು ಕಟ್ಟಿದ್ದೀರಿ, ಅಷ್ಟು ಕಟ್ಟಿದ್ದೀರಿ, ಯಾಕೆ ಕಟ್ಟಿದ್ದೀರಿ? ಅದೆಲ್ಲ ನಿನ್ಗೆ ಹಾಕ್ಬೇಕು? ಏನು ನಿನ್ನ ಗಂಡನೇ ತಂದು ಕಟ್ಟಿದ್ದ? ಏನಮ್ಮ ನೀನು ಹಿಂಗೆ ಮಾತಾಡ್ತಿದ್ಯಾ? ಅಲ್ಲಮ್ಮ, ಅಷ್ಟೊಂದು ದುಡ್ಡು ಯಾಕೆ ಕಟ್ಟಿದ್ದಾರೆ ಅಂತ ಕೇಳ್ತಿದ್ದೀನಿ. ಅದು ನಮ್ಮ ದುಡ್ಡು ಅಂದರೆ ನಿನ್ನ ದುಡ್ಡು ಅಂದರೆ ನಮ್ಮ ದುಡ್ಡು ಎಲ್ಲ ಬೇರೆನಾಮ. ಅಲ್ಲ, ದುಡ್ಡು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಕೇಳಿದೆ ಅಷ್ಟೇ. ನೋಡು, ಅದೆಲ್ಲ ನಿನಗೆ ಬೇಡ. ಬಿಲ್ ಇಸ್ಕೊಡಿ, ಅದಿಸ್ಕೊಡಿ, ಇದಿಸ್ಕೊಡಿ ಕೇಳಿ ವಿಚಾರಿಸ್ತೀನಿ. ಅದೆಲ್ಲ ನಿನ್ಗೆ ಹಾಕ್ಬೇಕು? ನನ್ನ ಗಂಡಕ್ಕಿಂತ ನನಗೆ ಯಾವ ದುಡ್ಡು ಮುಖ್ಯ ಅಲ್ಲ. ಏನೋ ಬಂದು ನೋಡ್ಕೊಂಡು ಹೋಗೋದು ಕಲ್ತ್ಕೊ ನೀನು. ಸರಿಯಾದಳು ನೀನುವೇ. ಸುಮ್ಮನಿದ್ದೀನಿ ಅಂತ ಏನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀಯ ನೀನು? ಏನು ದುಡ್ಡು ಅಂತ ಸಾಯ್ತಾ ಕೂತಿದ್ದೀರಲ್ಲ ನೀವೆಲ್ಲವ. ನನ್ನ ಗಂಡಂಗಿಂತ ನಿಮ್ಗೆ ದುಡ್ಡೇ ಹೆಚ್ಚಾಯ್ತಾ? ಅಮ್ಮ, ಏನಾಗಿದೆ ಅಮ್ಮ ನಿನಗೆ? ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಸುಮ್ಮನೆ ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೋಯ್ತಾ ಇರು. ನನಗೆ ನನ್ನ ಗಂಡನೇ ಮುಖ್ಯ. ಏನು ಪ್ರೇಮ ಇದು? ಅಮ್ಮ ಯಾಕೆ ಹಿಂಗೆಲ್ಲ ಮಾತಾಡ್ಬಿಟ್ಲು? ನಾನು ಅಂಥದ್ದೇನು ಕೇಳ್ದೆ. ಸಾರಿ ನೇತ್ರ, ಅತ್ತೆ ಹಂಗೆ ಮಾತಾಡಿದ್ದು ನನಗೂ ಬೇಜಾರಾಯಿತು. ಆದರೆ ನಾವು ಏನು ಮಾಡೋಕ್ಕಾಗುತ್ತೆ? ಅತ್ತೆ ಮನಸ್ಥಿತಿ ಆ ಥರ ಇದೆ. ಪಾಪ ಮಾವಂಗೆ ಹುಷಾರಿಲ್ಲ ಅಲ್ವಾ, ಅವ್ರಿಗೂ ಬೇಜಾರಿರುತ್ತೆ. ಅಂಥದ್ರಲ್ಲಿ ನಂದೀಶ್ ಅವರು ಯಾಕೆ ಇಷ್ಟು ದುಡ್ಡು ಅಂತ ಕೇಳ್ತಿದ್ರು. ನೀನು ಹಂಗೆ ಕೇಳ್ತಿದ್ಯಾ ಅಲ್ವಾ? ಅದಕ್ಕೆ ನನ್ನ ಗಂಡಂಗೆ, ಎಲ್ಲರಿಗೂ ನನ್ನ ಗಂಡಂಗಿಂತ ಇವ್ರಿಗೆಲ್ಲ ದುಡ್ಡೇ ಮುಖ್ಯ ಅಂತ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಆವಾಗಲೇ ನಿನಗೆ ಹೇಳಿದೆ ಹಂಗೆ ಕೇಳಬೇಡ ಅಂತ. ಅತ್ತೆ ನೋಡಿ ಕೇಳಿಸ್ಕೊಂಬಿಟ್ಟು ಹಂಗೆಲ್ಲ ಬೈದರು. ನೋಡು, ಇದೆಲ್ಲ ನಿಂಗೆ ಬೇಡ, ನಾನು ನೋಡ್ಕೋತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಆಯಿತಾ? ಆಯಿತು, ನೀವು ನೋಡ್ಕೊಳ್ಳಿ. ಸರಿ, ನಾನು ಹೊರಡ್ತೀನಿ. ಯಾಕೆ ನೇತ್ರ? ಇರು, ಅತ್ತೆ ಏನೋ ಹೇಳಿದ್ರು ಕೋಪದಲ್ಲಿ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತೀನಿ ಅಂತಿದ್ಯಾ? ಬೇಜಾರು ಮಾಡ್ಕೋಬೇಡ ನೇತ್ರ. ಹೌದು ನೇತ್ರ, ಅತ್ತೆ ಏನೋ ಕೋಪದಲ್ಲಿ ಹಂಗೆ ಅಂದರು. ಕೋಪ ಅನ್ನೋದಕ್ಕಿಂತ ಅವ್ರ ಮನಸ್ಸಲ್ಲಿ ತುಂಬ ನೋವದೆ, ಮಾವಂಗೆ ಹಿಂಗೆ ಆಗೋಯ್ತಲ್ಲ ಅಂತ. ಅದಕ್ಕೆ ಹಂಗೆ ಅಂದವ್ರೆ. ಬೇಜಾರು ಮಾಡ್ಕೋಬೇಡ ನೇತ್ರ, ಇರು. ಇಲ್ಲ ಸಾವಿತ್ರಿ, ಇಲ್ಲ, ನನಗೆ ಇಲ್ಲಿರೋ ಮನಸ್ಸಿಲ್ಲ. ಅಪ್ಪನ ನೋಡಾಯ್ತಲ್ಲ ಬಿಡು, ನೀವಿಬ್ಬರು ಇದ್ದೀರಲ್ಲ, ನೋಡ್ಕೋತೀರ. ನಾನು ನಿಮ್ಮ ಮೇಲೆ ನಂಬಿಕೆ ಇದೆ. ಸರಿ, ನಾನು ಹೊರಡ್ತೀನಿ. ನೇತ್ರ ನಿಂತ್ಕೋ, ನನ್ನ ಮಾತು ಕೇಳು ನೇತ್ರ. ಅಬ್ಬಾ, ಹೆಂಗಕ್ಕ ಇದೆಯಾ ನಂದು? ಆದರೂ ಪ್ರೇಮ ಪಾಪ ನೇತ್ರ, ಅತ್ತೆ ಹಂಗೆಲ್ಲ ಬೈದ್ಬಿಡ್ತಲ್ಲ. ಬೇಜಾರಾಗೋಯ್ತು ನನಗೆ. ಸರಿ ಪ್ರೇಮ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.